ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ತಮ್ಮೆಲ್ಲರಿಗೂ ಸಹ ಕ್ರಿಸ್ತ ಯೇಸುವಿನ ಮಧುರ ನಾಮದಲ್ಲಿ ವಂದನೆ ಸಲ್ಲಿಸುವಂತನಾಗ್ತಾನೆ. ಕರ್ತನು ತಾನೇ ತಮ್ಮೆಲ್ಲರೂ ಸಹ ಆಶ್ರಯಿಸಿ ಬಲಪಡಿಸಿ ನಡೆಸಲೆಂಬುದರಂತಹ ಹಾರೈಕೆ ಪ್ರಾರ್ಥನೆ ನಮ್ಮದಾಗಿರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ದೇವರ ತನ್ನೊಂದು ಕೃಪೆಯಿಂದ ಈ ರೀತಿಯಲ್ಲಿ ಈ ಒಂದು ಫೇಸ್ಬುಕ್ನ ಕಾರ್ಯಕ್ರಮದ ಮುಖಾಂತರವಾಗಿ ತಮ್ಮೊಟ್ಟಿಗೆ ಮಾತನಾಡುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗ್ತಾನೆ. ದೇವರಲ್ಲಿ ಇರುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ದೇವರ ವಾಕ್ಯ ಅವಶ್ಯಕವಾಗಿರುವಂಥದ್ದಾಗಿದೆ. ಒಬ್ಬನು ರೊಟ್ಟಿ ತಿಂದ ಮಾತಿನಿಂದಲೇ ಬದುಕಲಿಕ್ಕೆ ಸಾಧ್ಯವಿಲ್ಲ. ದೇವರಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಸಹ ಬದುಕುತ್ತಾನೆ, ಉಜ್ಜೀವನಗೊಳ್ಳುವಂತನಾಗ್ತಾನೆ. ಕರ್ತನಿಗೋಸ್ಕರವಾಗಿ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ದೇವರು ಬಲಪಡಿಸುವಂತನಾಗ್ತಾನೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗ್ತಾನೆ. ಈ ಒಂದು ಗಿಲ್ಗಾಲ್ ಸರ್ಕಲ್ ಆಫ್ ಸ್ಟೋನ್ನ ಮುಖಾಂತರವಾಗಿ ನಡೆಯುತ್ತಿರುವಂಥ ಲೈವ್ ಕಾರ್ಯಕ್ರಮದ ಮುಖಾಂತರವಾಗಿ ವೀಕ್ಷಿಸುತ್ತಾ ತಮ್ಮೆಲ್ಲರಿಗೂ ಸಹ ದೇವರು ಆಶೀರ್ವಾದವನ್ನು ಕೊಟ್ಟು ತನ್ನ ವಾಕ್ಯದಲ್ಲಿ ಬಲಪಡಿಸುವ ಹಾಗೆ ಆತ್ಮೀಯ ರೀತಿಯಲ್ಲಿ ಇನ್ನೂ ಹೆಚ್ಚಾಗಿ ನಾವೆಲ್ಲರೂ ಸಹ ಬಲಪಡುತ್ತಾ ಅನೇಕದಲ್ಲಿ ದೇವರ ರಾಜ್ಯಕ್ಕೋಸ್ಕರವಾಗಿ ನಾವು ಸಿದ್ಧರಾಗುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಲೆಂಬುದಾಗಿ ನಾನು ಪ್ರಾರ್ಥಿಸುವಂತನಾಗ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ತಾವೆಲ್ಲರೂ ಸಹ ವೀಕ್ಷಿಸುತ್ತಾ ಈ ಕಾರ್ಯಕ್ರಮದ ವಿಷಯದಲ್ಲಿ ಅನೇಕದಲ್ಲಿ ಆಸಕ್ತಿ ವಹಿಸಿದಂಥ ಕಾರ್ಯಗಳನ್ನು ನಿಲ್ಲಿಸಿಕೊಂಡು ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗ್ತೇನೆ. ಪ್ರತಿ ಮಾನವನ ಜೀವಿತದಲ್ಲಿಯೂ ಸಹ ಅನೇಕ ಏಳು ಬೀಳುಗಳ ನಡುವೆ ದೇವರ ವಾಕ್ಯ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸುವಂಥದ್ದಾಗಿದೆ. ದೇವರು ನಮಗೆ ಹೇಳುವಂತನಾಗಿದ್ದಾನೆ, ಮಗನೇ ಮಗಳೇ ಸದಾಕಾಲ ನಾನು ನಿನ್ನೊಂದಿಗೆ ಇರುತ್ತೇನೆಂಬುದಾಗಿ. ಹಾಗಾದರೆ ದೇವರು ನಮ್ಮೊಟ್ಟಿಗೆ ಇರುವಂತನಾಗಿದ್ದಾನೆ. ಆತನೇ ಸಾಕಿದಂಥ ದೇವರಾಗಿದ್ದಾನೆ, ಆತನೇ ಬೆಳೆಸಿದಂಥ ದೇವರಾಗಿದ್ದಾನೆ, ಆತನ ನಡೆಸುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರಿಗೆ ನಾವು ಕೃತಜ್ಞರಾಗಿದ್ದುಕೊಂಡು ಆತನ ಕಾರ್ಯಗಳನ್ನು ನೆನೆಸಿಕೊಳ್ಳುತ್ತಾ ಮತ್ತು ದೇವರು ನಮಗೋಸ್ಕರವಾಗಿ ಮಾಡಲಿಕ್ಕಿರುವಂಥ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕಿರುವಂಥ ಆಶೀರ್ವಾದಗಳ ವಿಷಯದಲ್ಲಿ ನಾವು ನಿರೀಕ್ಷೆಯುಳ್ಳಂತರಾಗಿದ್ದುಕೊಂಡು ಜೀವಿಸುವಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ತಮ್ಮ ಮಧ್ಯದಲ್ಲಿ ಬಂದು ವಾಕ್ಯ ಸಂದೇಶನ ಹಂಚಿಕೊಳ್ಳುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಈ ಸಮಯದಲ್ಲಿ ವಾಕ್ಯಕ್ಕೆ ಹೋಗಿದ್ದ ಪೂರ್ವದಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂತರಾಗೋಣ. ಶಿರಗಳನ್ನು ಬಾಯಿಸಿಕೋಣ. ಕರ್ತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವಂತರಾಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ತಂದೆಯ ದೇವರಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ತಿರುಗಿ ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದ ಕಾರ್ಯವನ್ನು ದೇವ ನಿನ್ನ ಕಡೆಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೇಸುವೆ, ನಮ್ಮೊಟ್ಟಿಗೆ ನೀನು ಮಾತನಾಡ್ರಿ, ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಜೀವನಗೊಳಿಸಿರಿ. ನಾವು ನಿನಗೋಸ್ಕರವಾಗಿ ಸಾಕ್ಷಿಗಳಾಗಿ ಜೀವಿಸುವಂಥ ಕೃಪೆ ಕೊಟ್ಟು ನಡೆಸು. ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ದೇವರಿಗೆ ಸ್ತೋತ್ರವಾಗಲಿ. ಸಮಯದಲ್ಲಿ ಈ ದಿನದ ಧ್ಯಾನಗೋಸ್ಕರವಾಗಿ ಆರಿಸಿಕೊಳ್ಳಲ್ಪಟ್ಟಂಥ ವೇದವಚನ, ಈ ದಿನದ ಧ್ಯಾನಗೋಸ್ಕರವಾಗಿ ಆರಿಸಿಕೊಳ್ಳಲ್ಪಟ್ಟಂಥ ವೇದವಚನ ಮೊದಲನೇ ಸಮ್ಮೇಳನ ಗ್ರಂಥ ಅದರ 8ನೇ ಅಧ್ಯಾಯ. ಮೊದಲನೇ ಸಮ್ಮೇಳನ ಗ್ರಂಥ ಅದರ 8ನೇ ಅಧ್ಯಾಯ. ನಾವು 6ನೇ ವಚನದಿಂದ 6 ಮತ್ತು 7ನೇ ವಚನವನ್ನು ಓದುವುದಾದರೆ, ಮೊದಲನೇ ಸಮ್ಮೇಳನ ಗ್ರಂಥ 8ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಓದುವುದಾದರೆ, ನ್ಯಾಯಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ ಎಂಬುದಾಗಿ. ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಯನ್ನು ಬೇಡವೆನ್ನುತ್ತಾರೆ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಸಹ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ದೇವರು ನಮ್ಮನ್ನು ಆಶೀರ್ವಿಸಿ ನಡೆಸುತ್ತಾನೆಂಬುವಂಥ ನಂಬಿಕೆಯೊಡನೆ ಮುಂದೆ ಸಾಗಲ್ಪಡಬೇಕಾಗಿದೆ. ದೇವರೇ ನಮ್ಮ ತಂದೆ, ದೇವರೇ ನಮಗೆ ತಾಯಿಯಾಗಿದ್ದಾನೆ, ಆತನೇ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆತನ ಆಳ್ವಿಕೆ ನಮ್ಮ ಜೀವಿತದಲ್ಲಿ ಇರಬೇಕೆಂಬುದಾಗಿ ದೇವರು ಇಷ್ಟ ಬಯಸುವಂತನಾಗಿದ್ದಾನೆ. ದೇವರು ನಮ್ಮ ಅರಸನು, ಆತನೇ ನಮ್ಮನ್ನು ನಡೆಸುವ ಆತನು, ಆತನೇ ನಮ್ಮನ್ನು ಪೋಷಿಸುವ ಆತನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ದಾವೀದನ ಅನುಭವದಿಂದ ತನ್ನ 23ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟ ಪ್ರಕಾರ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು ಎಂಬುದಾಗಿ ಹೇಳ್ತಾ ಇದೆ. ಯೆಹೋವನು ನಮ್ಮ ಕುರುಬನಾಗುವಾಗ, ಯೆಹೋವನು ನಮ್ಮನ್ನು ಆಳ್ವಿಕೆ ಮಾಡುವಾಗ, ಯೆಹೋವನು ನಮ್ಮನ್ನು ನಡೆಸುವಾಗ ಆ ದೇವರು ನಮಗೆ ಬೇಕಾದದ್ದನ್ನೆಲ್ಲವನ್ನೂ ಸಹ ಒದಗಿಸಿಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಎಂದು ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ಕರ್ತನಲ್ಲಿ ಪ್ರೀತಿರುವಂಥ ಸಹೋದರ ಸಹೋದರಿಯರು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ದೇವರು ತಿಳಿಯಪಡಿಸುವಂಥ ಮಾತು ಏನೆಂದು ಹೇಳ್ತಿರಬೇಕಾದ್ರೆ, ನಮ್ಮನ್ನು ನಡೆಸುವಾತನು ಯಾರಾಗಿದ್ದಾನೆಂಬುದಾಗಿ ಹೇಳಿಕೊಂಡು ಈ ದಿನದಲ್ಲಿ ನಮ್ಮನ್ನು ನಾವು ಆಲೋಚಿಸಿಕೊಳ್ಳಬೇಕಾಗಿದೆ.
ನಮ್ಮನ್ನು ಈ ಲೋಕ ನಡೆಸುತ್ತಾ ಇದೆಯೋ ಅಥವಾ ನಮ್ಮೆಲ್ಲರನ್ನು ಸಹ ಸೃಷ್ಟಿ ಮಾಡಿದಂಥ ದೇವರು ನಮ್ಮನ್ನು ನಡೆಸುತ್ತಾ ಇದ್ದಾನೋ ಎಂಬುದಾಗಿ. ಹಾಗಾದರೆ ಇವತ್ತು ನ್ಯೂಸಲ್ಲಿ ದೇವರು ನಮ್ಮನ್ನು ನಡೆಸಬೇಕಾಗಿದೆ, ದೇವರು ನಮ್ಮನ್ನು ಆಳ್ವಿಕೆ ಮಾಡಬೇಕಾಗಿದೆ. ದೇವರ ಆಳ್ವಿಕೆಗೆ ನಾವು ಬದ್ಧರಾಗಿ ನಡೆದುಕೊಳ್ಳಬೇಕಾಗಿದೆ. ರಾಜರ ಕಾಲಮಾನದಲ್ಲಿ ನೋಡುವಾಗ ಈಗಲೂ ಸಹ ಕೆಲವು ರೀತಿಯಲ್ಲಿ ಈಗ ನಮ್ಮ ರಾಜಕೀಯ ರಂಗದಲ್ಲಿ ತೆಗೆದುಕೊಳ್ಳುವಾಗ ಅನೇಕ ವಿಧಿಸಲ್ಪಟ್ಟಂಥ ನ್ಯಾಯಬದ್ಧವಾದಂಥ ಕಾರ್ಯಗಳನ್ನು ಪ್ರಜೆಗಳಾದಂಥ ನಾವೆಲ್ಲರೂ ಸಹ, ದೇಶದ ಪ್ರಜೆಗಳಾದಂಥ ನಾವೆಲ್ಲರೂ ಸಹ ನಡೆಸಲ್ಪಡಲೇಬೇಕಾಗಿದೆ. ಒಂದು ರೀತಿಯಲ್ಲಿ ಸಾಧಾರಣವಾದಂಥ ರೀತಿಯಲ್ಲಿ ನೋಡುವಾಗ ರಸ್ತೆ ಬದಿಯಲ್ಲಿ ನಾವು ಹೋಗುತ್ತಿರುವಾಗ ಯಾವ್ಯಾವ ರೀತಿಯಿರುವಂಥ ಕ್ರಮಗಳನ್ನು ಅನುಸರಿಸಬೇಕು ಎಂಬುದಾಗಿ ಹೇಳುವಾಗ ಆಯಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗಿ, ಇಲ್ಲವಾದರೆ ಅಪಘಾತಗಳಾಗಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಅನೇಕರಲ್ಲಿ ನಾವು ಸಮಸ್ಯೆಯಲ್ಲಿ ಬೀಳಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ದೇವರು ನಮ್ಮನ್ನು ಆಳ್ವಿಕೆ ಮಾಡುವಂಥ ದೇವರಾಗಿದ್ದಾನೆ. ನಾವು ದೇವರ ಆಳ್ವಿಕೆಯಲ್ಲಿ ಇರಬೇಕೆಂಬುದಾಗಿ ದೇವರು ನಮ್ಮಿಂದ ನಿರೀಕ್ಷಿಸುವಂತನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳಂಥ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ಪ್ರೀತಿಸುತ್ತಾ ಹೇಳುವಂಥ ಮಾತು ಏನೆಂದು ಹೇಳ್ತಿರ್ಬೇಕಾದ್ರೆ, ಆ ದಿನದಲ್ಲಿ ಒಂದು ರೀತಿಯಲ್ಲಿ ಸಮುವೇಲನು ಎಂಬುದಿರುವಂಥ ಈ ಸೇವಕರು ಇರುತ್ತಿರುವಂಥ ಸಂದರ್ಭದಲ್ಲಿ ಆತನು ಎಲ್ಲಾ ವಿಷಯದಲ್ಲಿ ಸಹ ಒಂದು ರೀತಿಯಲ್ಲಿ ಪಳಗಿದಂಥವನಾಗಿದ್ದ ಮತ್ತು ದೇವರ ಆತ್ಮದಲ್ಲಿ ತುಂಬಿದಂತನಾಗಿದ್ದುಕೊಂಡು ಅನೇಕರಿಗೆ ವಾಕ್ಯಗಳನ್ನು ಸಾರುತ್ತಾ, ಅನೇಕರನ್ನು ಕ್ರಿಸ್ತನ ದೇವರ ಬಳಿಗೆ ನಡೆಸುತ್ತಾ, ದೇವರಿಗೋಸ್ಕರವಾಗಿ ಜೀವಿಸುವ ಹಾಗೆ ಜನರನ್ನು ಪ್ರೇರೇಪಿಸುತ್ತಿದ್ದನು. ಮತ್ತು ದೇವರು ಏನು ಹೇಳುತ್ತಾನೆಂಬುದಾಗಿ ಹೇಳಿಕೊಂಡು ಜನರಿಗೆ ಪ್ರವಾದಿಸುತ್ತಿದ್ದನೆಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಸಮಯನ ವಿಷಯದಲ್ಲಿ ತಮ್ಮೆಲ್ಲರಿಗೂ ಸಹ ಚೆನ್ನಾಗಿ ತಿಳಿದಿದೆ ಎಂಬುದಾಗಿ ನೆನೆಸುವಂತನಾಗಿದ್ದಾನೆ. ಅನೇಕರಲ್ಲಿ ಈ ಸಮಯನ ತಾಯಿಯಾದಂಥ ಹನ್ನಳು ತನಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸಿದಳು. ದೇವರು ಆಕೆಯ ಪ್ರಾರ್ಥನೆ ಕೇಳಿಕೊಂಡು ಈ ಒಂದು ಸಮಯವನ್ನು ಅನುಗ್ರಹಿಸಿದನೆಂದು ಹೇಳ್ತಾ ಇದೆ. ಆ ಸಮಯವನ್ನು ಅನುಗ್ರಹಿಸಿದ ಬಳಿಕ ಆ ಸಮಯವನ್ನು ತೆಗೆದುಕೊಂಡು ಹೋಗಿ ಅವರ ತಾಯಿಯಾದಂಥ ಹನ್ನಳು ಅಲ್ಲಿರುವಂಥ ದೇವಾಲಯದಲ್ಲಿ ಬಿಟ್ಟಳೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ದೇವಾಲಯದಲ್ಲಿ ಇರುತ್ತಾ ಆತನು ಬೆಳೆಯುತ್ತಾ ಇರುವಾಗ ದೇವರ ಪ್ರಸನ್ನತೆಯಲ್ಲಿ ಬೆಳೆದ, ದೇವರ ರಕ್ಷಣೆಯಲ್ಲಿ ಬೆಳೆದ ಮತ್ತು ದೇವರಿಗೋಸ್ಕರವಾಗಿ ಸಾಕ್ಷಿಯಾಗಿ ಜೀವಿಸಲಿಕ್ಕೆ ಪ್ರಾರಂಭಿಸಿದನೆಂಬುದನ್ನು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಸಮ್ಮೇಳನ ವಿಷಯದಲ್ಲಿ ನಾವು ಗಮನಿಸುತ್ತಿರಬೇಕಾದರೆ ಇಸ್ರಾಯೇಲ್ ಪ್ರಜೆಗಳನ್ನು ದೇವರ ಆಶೀರ್ವಾದದಲ್ಲಿ ನಡೆಸಲಿಕ್ಕೆ ಪ್ರಾರಂಭಿಸಿದ ಮತ್ತು ದೇವರ ಹೇಳುವಂಥ ಮಾತುಗಳನ್ನು ಇಸ್ರಾಯೇಲರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದ. ಅನೇಕರಲ್ಲಿ ಇಸ್ರಾಯೇಲರು ಸಹ ಅದನ್ನು ಕೇಳುತ್ತಿದ್ದರು ಎಂಬುದಾಗಿ ಹೇಳ್ತಾ ಇದೆ. ಕೆಲವು ಸಾರಿ ಇಸ್ರಾಯೇಲರು ಮೊಂಡರಾಗಿದ್ದರು ಎಂಬುದಾಗಿ ಸಹ ಹೇಳ್ತಾ ಇರುವಂಥದ್ದಾಗಿದೆ. ಹಾಗಾದ್ರೆ ಸಮ್ಮೇಳನು ಆತನು ಪ್ರವಾದಿಸುತ್ತಾ, ಆತನು ಅನೇಕದಲ್ಲಿ ಸೇವೆ ಮಾಡುತ್ತಾ ಮುಂದೆ ಸಾಗುತ್ತಿರಬೇಕಾದ್ರೆ ಒಂದು ದಿವಸ ಬರುವಂಥದ್ದಾಗಿದೆ, ಇಸ್ರಾಯೇಲರಲ್ಲಿ ತಳಮಳಗೊಳ್ಳುವಂಥ ಕಾರ್ಯಗಳು ಏರ್ಪಡ್ತಾ ಇದೆ. ಅಥವಾ ನಮ್ಮನ್ನು ಆಳ್ವಿಕೆ ಮಾಡುವಂಥವ್ರು ಯಾರು ಎಂಬುದನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಅವರು ಸುತ್ತಮುತ್ತಲಿರುವಂಥ ಅನೇಕ ದೇಶದ ಅಥವಾ ಪ್ಯಾಲೆಸ್ಟೈನ್ ದೇಶದ ಅಥವಾ ಇಸ್ರಾಯೇಲ್ ನಾಡಿನ ಆ ಸುತ್ತಮುತ್ತಲಿರುತ್ತಿರುವಂಥ ಅನೇಕ ಸ್ಥಳಗಳನ್ನು ನೋಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಅರಸರಿರುವಂತರಾಗಿದ್ದಾರೆ. ನಮಗೆ ನಮ್ಮ ಈ ಒಂದು ಪ್ಯಾಲೆಸ್ಟೈನ್ ದೇಶಕ್ಕೆ ಅಥವಾ ಒಂದು ಇಸ್ರಾಯೇಲರು ಇರುತ್ತಿರುವಂಥ ಆ ಸ್ಥಳಗಳಿಗೆ ಅರಸನಿಲ್ಲವಲ್ಲ ಎಂಬುದಾಗಿ ಹೇಳಿಕೊಂಡು ಅವರು ಕಳವಳಗೊಳ್ಳುತ್ತಿರುವಾಗ ಅವರೆಲ್ಲರೂ ಸೇರಿಕೊಂಡು ಸಮ್ಮೇಳನ ಬಳಿಗೆ ಹೋಗ್ತಾ ಇದ್ದಾರೆ. ಹೋದಾಗ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ 6ನೇ ವಚನ, ನ್ಯಾಯ ಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮ್ಮೇಳನ ದುಃಖಪಟ್ಟು ಯೆಹೋವನನ್ನು ಪ್ರಾರ್ಥಿಸಿದ್ದು, ಆತನು ಅವನಿಗೆ, ಅಂದರೆ ದೇವರು ಅವನಿಗೆ, ಜನರು ಹೇಳಿದಂತೆ ಮಾಡು, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಯನ್ನು ಬೇಡವೆನ್ನುತ್ತಾರೆ ಎಂಬುದಾಗಿ. ಇಸ್ರಾಯೇಲರನ್ನು ದೇವರು ಅನೇಕದಲ್ಲಿ ಯಾವುದೇ ರೀತಿಯಲ್ಲಿ ಇಸ್ರಾಯೇಲರನ್ನು 40 ವರ್ಷಗಳ ಕಾಲವಾಗಿ ಆ ಐಗುಪ್ತ ದೇಶದಲ್ಲಿ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸಿರುವಂತನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆಗ ದೇವರೇ ಅವರಿಗೆ ಪೋಷಣೆ ಮಾಡ್ತಾ ಇದ್ದ, ದೇವರೇ ನಡೆಸುವಂತನಾಗಿದ್ದ. ಅನೇಕರಲ್ಲಿ ಇರುವಂತ ಮೋಶೆ ನಾಯಕತ್ವದಲ್ಲಿ ಇದ್ದನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಆದರೆ ಎಲ್ಲಾ ವಿಷಯದಲ್ಲಿಯೂ ಸಹ ದೇವರು ತನ್ನ ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡಂತನಾಗಿದ್ದುಕೊಂಡು ಇಸ್ರಾಯೇಲರಿಗೆ ಬೇಕಾದದನ್ನೆಲ್ಲವನ್ನೂ ಸಹ ಒದಗಿಸುತ್ತಿದ್ದನೆಂಬುದಾಗಿ ಸತ್ಯವೇದ ಹೇಳುವಂತನಾಗಿದೆ. ಹಾಗಾದ್ರೆ ಯಾಕಂದ್ರೆ ಆತನು ಒದಗಿಸುವಂತ ದೇವರು ತನ್ನ ಮಕ್ಕಳನ್ನು ಯಾವ ರೀತಿ ನಡೆಸಬೇಕೆಂಬುವಂಥದ್ದು ಆತನಿಗೆ ಚೆನ್ನಾಗಿ ಗೊತ್ತಿರುವಂತದ್ದಾಗಿತ್ತು. ಈ ಕಾರ್ಯ ಮುಂದುವರಿಯುತ್ತಾ ಸಮುವೇಲನ ಆ ದಿನಮಾನಗಳಲ್ಲಿ ಬರುತ್ತಿರುವಾಗ ಆಗ ಸಮ್ಮೇಳನಿಗೆ ಬಂದು ಇಸ್ರಾಯೇಲ್ ಪ್ರಜೆಗಳು ಹೇಳ್ತಾ ಇದ್ದಾರೆ, ಇಸ್ರಾಯೇಲ್ನ ಹಿರಿಯರು ಹೇಳ್ತಾ ಇದ್ದಾರೆ, ನಮಗೊಬ್ಬ
ನ್ಯಾಯಸ್ಥಾಪಕನನ್ನು ನೇಮಿಸಿ ಎಂಬುದಾಗಿ. ಆಗ ತಕ್ಷಣವೇ ಸಮಯಲನ್ನು ಹೋಗಿ ದುಃಖ ಪಡ್ತಾ ಇದ್ದಾನೆ. ಯಾವ ಕಾರಣದಿಂದ ದುಃಖಪಟ್ಟನೆಂಬ ಹೇಳ್ತಿರ್ಬೇಕಾದ್ರೆ ಇಲ್ಲಿವರೆಗೆ ದೇವರು ನೇರವಾದಂತ ರೀತಿಯಲ್ಲಿ ಸಮಯಲೊಟ್ಟಿಗೆ ಮಾತನಾಡ್ತಾ ಇದ್ದ. ಸಮಯಲನ್ನು ಹೋಗಿ ಇಸ್ರಾಯೇಲ್ ಪ್ರಜೆಗಳನ್ನು ಈ ರೀತಿಯಲ್ಲಿ ಮಾಡಬೇಕೆಂಬ ಹೇಳಿಕೊಂಡು ದೇವರ ಆಶೀರ್ವಾದದ ವಿಷಯದಲ್ಲಿ ದೇವರ ಆಳ್ವಿಕೆ ವಿಷಯದಲ್ಲಿ ಹೇಳುವಂತನಾಗಿದ್ದ. ಆದರೆ ಒಂದು ದಿವಸ ಬಂತು, ಇಸ್ರಾಯೇಲರ ಮನಸ್ಸು ಮೊಂಡರಾದಂಥ ಸಂದರ್ಭದಲ್ಲಿ, ಅಥವಾ ಇಸ್ರಾಯೇಲರು ಬೇರೆ ಬೇರೆ ಕಡೆಯಲ್ಲಿರುವಂತಹ ರಾಜ್ಯರನ್ನು ನೋಡಿಕೊಂಡು ಆ ದೇಶಗಳಿಗೆ ರಾಜ್ಯರಿದ್ದಾರೆ, ನಮಗಿಲ್ಲ ಎಂಬುದಾಗಿ ಹೇಳಿಕೊಂಡು ಕೊರಗಿಕೊಂಡಿರುವಾಗ ತಕ್ಷಣವೇ ಸಮಯಲನ್ನು ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ದೇವರನ್ನು ಹೇಳ್ತಾ ಇದ್ದಾನೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾರೆ, ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಯನ್ನು ಬೇಡವೆನ್ನುತ್ತಾರೆ ಎಂಬುದಾಗಿ. ಆದರೆ ಈ ದಿನದಲ್ಲಿ ಮನುಷ್ಯನಿಗೆ ದೇವರ ಆಳ್ವಿಕೆ ಬೇಕೇ ಬೇಕಾಗಿರುವಂಥದ್ದಾಗಿದೆ. ದೇವರ ನಡೆಸುವಿಕೆ ನಮಗೆ ಬೇಕೇ ಬೇಕಾಗಿರುವಂಥದ್ದಾಗಿದೆ. ಮನುಷ್ಯನು ನಡೆಸುವಾಗ ಅನೇಕದಲ್ಲಿ ಅದರಲ್ಲಿ ಸ್ವಾರ್ಥ ಇರುವಂಥದ್ದಾಗಿದೆ. ಮನುಷ್ಯನು ನಡೆಸುವಾಗ ಅದರಲ್ಲಿ ಕೆಲವು ಸಾರಿ ನ್ಯೂನತೆಗಳು ಇರುವಂಥದ್ದಾಗಿದೆ. ಆದರೆ ದೇವರು ನಂಬಿಗಸ್ತನಾದಂಥ ದೇವರು ನಮ್ಮನ್ನು ಸಹ ನಂಬಿಗಸ್ತಿಕೆಯಲ್ಲಿ ನಡೆಸಲಿಕ್ಕೆ ಶಕ್ತನಾಗಿರುವಂತನಾಗಿದ್ದಾನೆ. ಹಾಗಾದ್ರೆ ಕರ್ತನಲ್ಲಿ ಪ್ರೀತಿಯುಳ್ಳಂತ ಸಹೋದರ ಸಹೋದರಿಯರೇ, ವೀಕ್ಷಿಸುತ್ತಿರುವಂತ ಎಲ್ಲರಿಗೂ ದೇವರು ತಿಳಿಸುವಂತ ಮಾತುಗಳು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ನಿನ್ನನ್ನು ದೇವರೇ ಆಳ್ವಿಕೆ ಮಾಡಬೇಕಾಗಿದೆ. ನಿನ್ನ ಸ್ವಂತ ಬಲದಿಂದ ನೀನು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಈಗ ಕೇವಲ ಪ್ರಾಪಂಚಿಕವಾದಂಥ ರೀತಿರುವಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ಪ್ರಾಪಂಚಿಕವಾದಂಥ ರೀತಿಯಲ್ಲಿ ನೆಲೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅನೇಕದಲ್ಲಿ ಲೋಕದಲ್ಲಿರುವಂಥ ಸರ್ಕಾರ ಎಂಬುವಂಥದ್ದು, ಅಥವಾ ಕೆಲವು ಸಾರಿ ಲೋಕದಲ್ಲಿರುವಂಥ ಒಂದು ರೀತಿಯಲ್ಲಿ ಜನರ ವಿಷಯದಲ್ಲಿ ನಾವು ಒಂದು ರೀತಿಯಲ್ಲಿ ಆತುಕೊಳ್ಳುವಂಥರಾಗಿದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಎಲ್ಲವನ್ನು ನಡೆಸುವಂಥ ದೇವರು, ಎಲ್ಲದಕ್ಕೂ ಸಹ ಯಜಮಾನ ಅಂತ ದೇವರು, ಎಲ್ಲವನ್ನು ಆಳ್ವಿಕೆ ಮಾಡುವಂಥ ದೇವರು ಹೇಳುವಂಥ ಮಾತು ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ನನ್ನ ಮೇಲೆ ನಮ್ಮ ಮೇಲೆ ದೇವರ ಆಳ್ವಿಕೆ ಇರಬೇಕಾಗಿದೆ ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಇಲ್ಲವಾದರೆ ಸೈತಾನ್ ಎಂಬುವ ಆತನು ಒಬ್ಬನಿರುವಂತನಾಗಿದ್ದಾನೆ. ಆತನ ವಿಷಯದಲ್ಲಿ ನಾವು ಗಮನಿಸಲ್ಪಟ್ಟ ಪ್ರಕಾರವಾಗಿ ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ನಾನು ಒಳ್ಳೆ ಕುರುಬನೆಂಬ ಹೇಳಿಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದೆ, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಪ್ರಾಣ ಕೊಡುವಂತನಾಗಿದ್ದಾನೆ. ಆದರೆ ಒಬ್ಬನು ಬರುವಂತನಾಗಿದ್ದಾನೆ, ಆತನು ಕಳ್ಳನು ಸುಳುಕೊಳ್ಳುವವನು ಆಗಿದ್ದಾನೆ, ಆತನೇ ಸೈತಾನ್ ಆಗಿದ್ದಾನೆ, ಆತನು ಕೆಡಿಸುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ದೇವರು ನಮ್ಮನ್ನು ತನ್ನ ಆಳ್ವಿಕೆಯಲ್ಲಿ ನಡೆಸುವಾಗ ನಮ್ಮನ್ನು ಬಲಪಡಿಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ನಮ್ಮನ್ನು ಅನೇಕ ತನ್ನ ಕೃಪೆಯಲ್ಲಿ ನಡೆಸಲಿಕ್ಕೆ ಶಕ್ತನಾಗಿರುವಂತನಾಗಿದ್ದಾನೆ. ಮತ್ತು ದೇವರ ಆಳ್ವಿಕೆ ಯಾವ ರೀತಿಯಲ್ಲಿ ಇರ್ತದೆ ಎಂದು ಹೇಳ್ತಿರಬೇಕಾದ್ರೆ ದೇವರ ವಾಕ್ಯದಲ್ಲಿ ಒಂದೆರಡು ವಚನ ಓದಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳುವಂತರಾಗೋಣ. ದಾವೀದನು ಬರೆದ ಕೀರ್ತನೆ ಅದರ 24ನೇ ಕೀರ್ತನೆಯಲ್ಲಿ ಹೇಳ್ತಾ ಇದೆ 7ನೇ ವಚನ. ದಾವೀದನು ಬರೆದ ಕೀರ್ತನೆ 24 ಅದರ 7ನೇ ವಚನ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನವಾದ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವಳುವಂತ ಅರಸನು ಆಗಮಿಸುತ್ತಾನೆ. ಮಹಾಪ್ರಭಾವಳ ಈ ಅರಸನು ಯಾರು? ಮಹಾಬಲಿಷ್ಠನು, ವಿಶೇಷ ಪರಾಕ್ರಮಿ ಆಗಿರುವ ಯೆಹೋವ, ಯುದ್ಧ ವೀರನಾಗಿರುವಂಥ ಯೆಹೋವ. ಹಾಗಾದರೆ ನಮ್ಮ ದೇವರು ಯುದ್ಧ ವೀರನಾಗಿರುವಂಥ ಯೆಹೋವನಾಗಿದ್ದಾನೆ, ಮಹಾಪರಾಕ್ರಮವುಳ್ಳಂಥ ದೇವರಾಗಿದ್ದಾನೆ, ಬಲಿಷ್ಠನಾದಂಥ ದೇವರಾಗಿದ್ದಾನೆ. ಹಾಗಾದರೆ ಬಲಿಷ್ಠನಾದಂಥ ದೇವರ ಕಡೆಗೆ ಬಂದು ಕೇಳಿಕೊಳ್ಳುವಾಗ ನಮ್ಮ ಅಗತ್ಯತೆಗಳನ್ನು ನೀಗಿಸುವಂಥ ದೇವರ ಆತನಾಗಿರುವಂತನಾಗಿದ್ದಾನೆ. ಈ ದಿನದಲ್ಲಿ ಮನುಷ್ಯರಾದರೂ ಎರಡು ಬಗೆಯಬಹುದು, ಆದರೆ ದೇವರು ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರವಾಗಿ ಒಳ್ಳೆಯದನ್ನು ಮಾಡುತ್ತೇನೆ ಎಂಬುದಾಗಿ. ಹಾಗಾದರೆ ಕರ್ತನಲ್ಲಿ ಪ್ರೀತಿಯುಳ್ಳಂಥ ಸಹೋದರ ಸಹೋದರಿಯರೇ, ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ನಿಮ್ಮೆಲ್ಲರನ್ನು ನೋಡಿಕೊಂಡು ನಿಮ್ಮನ್ನು ಪ್ರೀತಿಸಿ ಹೇಳುವಂಥ ಮಾತು ಏನೆಂಬುದು ಹೇಳ್ತಿರಬೇಕಾದ್ರೆ, ನಿಮ್ಮನ್ನು ಆಳ್ವಿಕೆ ದೇವರೇ ಮಾಡಬೇಕಾಗಿದೆ, ನಿಮ್ಮನ್ನು ನಡೆಸುವಾತನು ದೇವರೇ ಆಗಿರಬೇಕಾಗಿದೆ. ಅದಕ್ಕೆ ನೀವು ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನಿನ್ನ ದೊಣ್ಣೆ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ. ಅನೇಕ ದೇವರು ನಮ್ಮ ಒಟ್ಟಿಗಿರುವಾಗ ಅಥವಾ ದೇವರು ನಮ್ಮ ಒಟ್ಟಿಗೆ ಜೀವಿ ಇರುವಾಗ ನಮಗೆ ಬೇಕಾದಂಥ ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಲೋಕದಲ್ಲಿರುವಂಥ ಅರಸರಾದರೂ ಅಥವಾ ಲೋಕದಲ್ಲಿರುವಂಥ ಆ ಜನರಾದರೂ ಎರಡು ಬಗೆಯಬಹುದು. ಆದರೆ ನಮ್ಮ ದೇವರು ಆತನು ತನ್ನ ಆಳ್ವಿಕೆಯಲ್ಲಿ ಬರುವಂಥ ಮಕ್ಕಳನ್ನು ಅಥವಾ ತನ್ನ ಕಡೆಗೆ ಬರುವಂಥವರನ್ನು ಎಂದಿಗೂ ಸಹ ಆಶಾಭಂಗ ಪಡಿಸದೇ ಇರುವಂತನಾಗಿದ್ದಾನೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದ್ವಾರಗಳೇ ಉನ್ನತವಾಗಿರಿ, ಪುರಾತನವಾದಂಥ ಕದಗಳೇ ತೆರೆದುಕೊಂಡಿರಿ. ಹಾಗಾದರೆ ನಾವು ದೇವರ ಆಳ್ವಿಕೆಗೋಸ್ಕರವಾಗಿ ನಮ್ಮ ಹೃದಯ ಎಂಬುದರಂಥ ಮನದ ಮನವನ್ನು
ದೇವರ ಮುಂದೆ ತೆರೆಯುವಂತರಾಗಿರ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೀವಲ್ರಿ, 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಲ್ಪಟ್ಟ ಪ್ರಕಾರ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ನಮ್ಮನ್ನು ಆಳ್ವಿಕೆ ಮಾಡುವಂತ ದೇವರು ನಮ್ಮ ಮಧ್ಯದಲ್ಲಿ ಬರುವಂತನಾಗಿದ್ದಾನೆ, ಅಥವಾ ನನ್ನ ಕಡೆಗೆ ಬರುವಂತನಾಗಿದ್ದಾನೆ, ನಿಮ್ಮ ಕಡೆಗೆ ಬರುವಂತನಾಗಿದ್ದಾನೆ, ಅಥವಾ ನಿಮ್ಮ ಹೃದಯದಲ್ಲಿರುವಂತ ಬಾಗಿಲನ್ನು ತಟ್ತಾ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ಕರ್ತನಲ್ಲಿ ಪ್ರೀತಿರುವಂತ ವೀಕ್ಷಿಸುತ್ತಿರುವಂತ ಎಲ್ಲರಿಗೂ ಹೇಳ್ತಾ ಇದ್ದಾನೆ, ಆತನ ಆಳ್ವಿಕೆ ನಮ್ಮನ್ನು ಆಶೀರ್ವಾದದಲ್ಲಿ ನಡೆಸುವಂತದ್ದಾಗಿದೆ. ಅದಕ್ಕೆ ದೇವರು ತನ್ನ ಆಳ್ವಿಕೆಯಲ್ಲಿ ಬರುತ್ತಿರುವಾಗ ಆತನ ಏನ್ ಮಾಡ್ತಾನಂತ್ರಿ, ನಮ್ಮ ಮಧ್ಯದಲ್ಲಿ ಬರುವಂತನಾಗಿದ್ದಾನೆ. ನಮಗೆ ಉಸ್ಕರವಾಗಿ ಬೇಕಾದದ್ದನ್ನು ಆತನ ಎಲ್ಲಾ ಆಶೀರ್ವಾದವನ್ನು ಮಾಡುವಂತನಾಗಿದ್ದಾನೆ. ಹಾಗಾದ್ರೆ ದೇವರ ವಾಕ್ಯ ಇನ್ನೊಂದು ವಚನದಲ್ಲಿ ಹೇಳ್ತಾ ಇದೆ, ಅದೇ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ, ನಮ್ಮೆಲ್ಲರಿಗೂ ಬಹಳಷ್ಟು ಚಿರಪರಿಚಿತವಾದಂಥ ವೇದ ವಚನ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ ಅದರ 6ನೇ ವಚನದಿಂದ ನಮ್ಮೆಲ್ಲರಿಗೂ ಸಹ ಬಹಳಷ್ಟು ಚಿರಪರಿಚಿತ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದೆಂಬುದಾಗಿ. ಹಾಗಾದ್ರೆ ನಮ್ಮೆಲ್ಲರ ಆಳ್ವಿಕೆ ಆ ದಿನದಲ್ಲಿ ನೋಡುವಾಗ ಸಮ್ಮೇಳನ ವಿಷಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಇಸ್ರಾಯೇಲರು ಬಂದು ಹೇಳ್ತಾ ಇದ್ದಾರೆ, ಸಮ್ಮೇಳನೆ ನಮಗೆ ಒಬ್ಬ ನ್ಯಾಯಸ್ಥಾಪನಿಗೋಸ್ಕರವಾಗಿ ಒಬ್ಬನ ಅರಸನ್ನು ಕೊಡಿ ಎಂಬುದಾಗಿ. ಆಗ ಸಮ್ಮೇಳನ ಹೋಗಿ ದೇವರ ಕಡೆಗೆ ಪ್ರಾರ್ಥಿಸ್ತಾ ಇದ್ದಾನೆ, ದುಃಖದಿಂದ ಪ್ರಾರ್ಥಿಸ್ತಾ ಇದ್ದಾನೆ. ಆಗ ದೇವರು ಹೇಳ್ತಾ ಇದ್ದಾರೆ, ಅವರು ನಿನ್ನನ್ನಲ್ಲ, ಸಮ್ಮೇಳನೆ ಅವರು ನಿನ್ನನ್ನಲ್ಲ, ನನ್ನನ್ನು ತಿರಸ್ಕರಿಸಿದ್ದಾರೆ, ನನ್ನ ವಾಕ್ಯವನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಯನ್ನು ತಿರಸ್ಕರಿಸಿದ್ದಾರೆ, ನನ್ನ ಆಳ್ವಿಕೆಯನ್ನು ಬೇಡವೆನ್ನುತ್ತಾರೆ. ಆದರೆ ಈ ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಪ್ರಾರ್ಥಿಸಬೇಕು, ದೇವರೇ ನಿನ್ನ ಆಳ್ವಿಕೆ ನನ್ನ ಜೀವಿತದಲ್ಲಿ ಬರಬೇಕಾಗಿದೆ, ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ, ಅಥವಾ ನನ್ನ ಒಂದು ರೀತಿಯಲ್ಲಿ ಗ್ರಾಮದಲ್ಲಿ, ಅಥವಾ ನಾನು ಇರುತ್ತಿರುವಂಥ ಸ್ಥಳದಲ್ಲಿ ಬರಬೇಕಾಗಿದೆ ಅಂತಾಗಿ ದೇವರ ಆಳ್ವಿಕೆ ಬಂದಾಗ ಅದರಲ್ಲಿ ಆಶೀರ್ವಾದಗಳಿರುವಂಥದ್ದಾಗಿದೆ. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನ ಆಡಳಿತವು ಆತನ ಬಾಹುವಿನ ಮೇಲಿದೆ, ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದಂಥದ್ದೇ, ಸಮಾಧಾನದ ಪ್ರಭು ಎಂಬುದು ಅವನ ಹೆಸರು. ಅವನ ಮುಖಾಂತರ ದಾವೀದನ ಸಿಂಹಾಸನದ ಆಡಳಿತವು ವೃದ್ಧಿಯಾಗುವುದು. ದೇವರ ಆಡಳಿತ ಅದು ವೃದ್ಧಿಯಲ್ಲಿ ನಡೆಸುವಂಥದ್ದಾಗಿದೆ. ದೇವರ ಆಡಳಿತ ಹೇಳ್ತಾ ಇದೆ, ಆ ರಾಜ್ಯವು ಇಂದಿನಿಂದ ಸದಾಕಾಲ ನೀತಿ ನ್ಯಾಯಗಳ ಮೂಲಕವಾಗಿ ಸ್ಥಿರಗೊಳ್ಳುವುದು ಎಂಬುದಾಗಿ. ಆ ಒಂದು ರಾಜ್ಯದಲ್ಲಿ ಇಂದಿನಿಂದ ಸದಾಕಾಲ ಶಾಂತಿ ಸಮಾಧಾನ ಇರುವಂಥದ್ದು ಎಂಬುದಾಗಿ ಸೇನಾಧೀಶನಾದ ಯೆಹೋವನ ಅನುಗ್ರಹವು ಅದನ್ನು ನೆರವೇರಿಸುವುದು. ಹಾಗಾದ್ರೆ ದೇವರಲ್ಲಿ ಇರುತ್ತಿರುವಂಥ ನಮಗೆ ಈ ದಿನದಲ್ಲಿ ದೇವರಲ್ಲಿ ನಾವು ಬರಬೇಕಾಗಿದೆ. ದೇವರು ಹೇಳ್ತಾ ಇದ್ದಾರೆ, ನಮ್ಮ ದೇವರು ಬಲಿಷ್ಠನು, ವಿಶೇಷ ಪರಾಕ್ರಮಿಯಾದಂಥ ದೇವರಾಗಿದ್ದಾನೆ, ಆತನೇ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಡೋಣ. ಇವತ್ತಿನ ದಿವಸದಲ್ಲಿ ನಮ್ಮನ್ನು ನಾವು ದೇವರ ಕಡೆಗೆ ಒಪ್ಪಿಸಿಕೊಟ್ಟು, ದೇವರೇ ನಿನ್ನ ಆಳ್ವಿಕೆ ನನ್ನ ಮೇಲೆ ಬರಬೇಕಾಗಿದೆ, ನನ್ನ ಜೀವಿತದ ಮೇಲೆ ಬರಬೇಕಾಗಿದೆ, ನೀನು ನಡೆಸುವ ಹಾಗೆ ನಾನು ನಡೆಯಲ್ಪಡುವಂಥ ಕೃಪೆಯನ್ನು ನನಗೆ ಕೊಟ್ಟು ನಡೆಸು ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ಆಶೀರ್ವಿಸಿ ತನ್ನ ಕೃಪೆಯನ್ನು ನಡೆಸುವಂತನಾಗಿದ್ದಾನೆ. ಹಾಗಾದರೆ ದೇವರ ಆಳ್ವಿಕೆಯಲ್ಲಿ ನಿತ್ಯ ಸಮಾಧಾನ ಇರುವಂಥದ್ದಾಗಿದೆ, ಆ ಆಳ್ವಿಕೆ ಅಭಿವೃದ್ಧಿಗೊಳ್ಳುವಂಥದ್ದಾಗಿದೆ, ಸ್ಥಿರವಾಗಿರುವಂಥದ್ದಾಗಿದೆ. ಹಾಗಾದರೆ ಇಂಥ ಆಳ್ವಿಕೆಯನ್ನು ನಾವು ಬಿಟ್ಟು ಬೇರೆ ಕಡೆಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮನುಷ್ಯರ ಆಳ್ವಿಕೆ ಅದು ನಿರ್ಬಂಧಗಳನ್ನು ನಮಗೆ ಹೇರುವಂಥದ್ದಾಗಿದೆ. ಕೆಲವು ಸಾರಿ ಮನುಷ್ಯರ ಆಳ್ವಿಕೆ ನಮ್ಮನ್ನು ವಂಚನೆಗೊಳಿಸುವಂಥದ್ದಾಗಿದೆ. ಆದರೆ ದೇವರ ಆಳ್ವಿಕೆ ಎಂಬುವಂಥದ್ದು ನಮ್ಮಲ್ಲಿ ಬರುವಾಗ ಆತನೇ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ಹೇಳ್ತಾ ಇದ್ದಾನೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ, ಹೃದಯ ಎಂಬಂತ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾನೆ. ಹಾಗಾದರೆ ನಾವು ಕ್ರಿಸ್ತನ್ನು ಸ್ವೀಕರಿಸಿಕೊಳ್ಳುವಂತರಾಗೋಣ. ದೇವರೇ ನಿನ್ನ ಆಳ್ವಿಕೆಯಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ನಿತ್ಯ ಶಾಂತಿ ಸಮಾಧಾನದಲ್ಲಿ ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಹಾಗಾಗುವಂಥ ದೇವರು ನಮ್ಮನ್ನು ಬಲಪಡಿಸಿ ತನ್ನ ಕೃಪೆಯಿಂದ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಸುವ ರಕ್ಷಕನೇ, ನಮಗೆ ಸ್ತೋತ್ರವಾಗಲಪ್ಪ. ಈ ಬೆಳಗಿನ ಜಾವದಲ್ಲಿ ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದ ಕಾರ್ಯದಲ್ಲಿ ದೇವ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಆಳ್ವಿಕೆ ನಮಗೆ ಬೇಕಾಗಿದೆ. ಆ ದಿನದಲ್ಲಿ ಇಸ್ರಾಯೇಲರು ದೇವ ನಿನ್ನ ಆಳ್ವಿಕೆಯನ್ನು ತಿರಸ್ಕರಿಸಿದರು. ಆದರೆ ದೇವ ಅನೇಕ ರೀತಿಯಲ್ಲಿ ನಿನ್ನ ಆಳ್ವಿಕೆಯನ್ನು ತಿರಸ್ಕರಿಸಿದ ಕಾರಣವಾಗಿ ದೇವ ಅವರ ಜೀವಿತದಲ್ಲಿ ಅನೇಕ ವಿಧವಾದಂಥ ರೀತಿಯುವಂಥ ಕೇಡುಗಳನ್ನು ಅನುಭವಿಸಿದರು. ಆದರೆ ದೇವ ಈ ಬೆಳಗಿನ ಜಾವದಲ್ಲಿ ನಮ್ಮನ್ನು ನೀನು ಆಳುವಂಥ ದೇವರಾದ ಕಾಯಿ ಸ್ತೋತ್ರ. ನಮ್ಮನ್ನೇ ನಾವು ನಿನ್ನ ಕಡೆಗೆ ಒಪ್ಪಿಸ್ತಾ ಇದ್ದೇವೆ. ವೀಕ್ಷಿಸುತ್ತಿರುವಂಥ ಎಲ್ಲರ ಜೀವಿತದಲ್ಲಿ ಬೇಕಾದಂಥ ಅದ್ಭುತಗಳನ್ನು ಮಾಡು, ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಮಾಡು, ನಿನ್ನ ಆಳ್ವಿಕೆ ಮುಖಾಂತರವಾಗಿ ಅವರನ್ನು ನಡೆಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮನ್ನು ನಾವು ನಿನ್ನ ಕಡೆಗೆ ಒಪ್ಪಿಸ್ತಾ ಇದ್ದೇವೆ. ನಿನ್ನ ಆಶೀರ್ವಾದದಲ್ಲಿ ನಡೆಸಬೇಕೆಂಬುದಾಗಿ
ತಿರುಗಿ ದೇವ ವೀಕ್ಷಿಸುತ್ತಿರುವಂಥ ಎಲ್ಲರ ಜೀವಿತವನ್ನು ನೀನು ಆಶೀರ್ವಿಸು. ಅವರಿಗಿರುವಂಥ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಚಿಂತೆಗಳಿಂದ ಯಾವ ವಿಷಯದಲ್ಲಿ ಬಾಧೆ ಪಡ್ತಾ ಇದ್ದಾರೋ ಅವುಗಳಿಂದ ದೇವ ಬೇಕಂತ ಬಿಡುಗಡೆ ಕೊಟ್ಟು ನಡೆಸು. ಎಲ್ಲ ಆಶೀರ್ವಾದವನ್ನು ಪಡೆದುಕೊಂಡಂತೆ ನಿನ್ನ ಮಕ್ಕಳು ಸ್ವಾಮಿ ನಿನ್ನ ದೃಢವಾಗಿ ನಿಂತು ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಾವೇ ನಿನ್ನ ಕಡೆಗೆ ಒಪ್ಪಿಸಿಕೊಡುತ್ತಾ ಈ ದಿನದಲ್ಲಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಡೆಸಬೇಕೆಂಬುದಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸ ನಡೆಸುವಿ ಈಗಲೂ ಯಾವಾಗಲೂ ವೀಕ್ಷಿಸುತ್ತಿರುವಂಥ ಎಲ್ಲರ ಸಂಗಡಲು ಮತ್ತು ವಿಶೇಷವಾಗಿ ದೇವರ ಆಳ್ವಿಕೆಯನ್ನು ಬೇಡುವಂಥ ಪ್ರತಿಯೊಬ್ಬರ ಮಕ್ಕಳ ಸಂಗಡಲು ನಿತ್ಯ ನಿಂತರೂ ನೆಲೆಗೊಂಡಿರಲಿ. ಆಮೇಲೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ದೇವರ ನಿಮ್ಮೆಲ್ಲರನ್ನು ಸಹ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬರಿಗೂ ಸಹ ತಿಳಿಯಪಡಿಸುವುದೇನೆಂದರೆ ಈ ಒಂದು ಕಾರ್ಯಕ್ರಮವನ್ನು ಅನೇಕತೆಯಲ್ಲಿ ತಾವೆಲ್ಲರೂ ವೀಕ್ಷಿಸುತ್ತಿರುವುದರಿಂದ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಸಹ ಆಶೀರ್ವದಿಸಲಿ ಎಂಬುದಾಗಿ ಹರಿಸುವಂತನಾಗಿದ್ದಾನೆ ಮತ್ತು ಪ್ರಾರ್ಥಿಸುವಂತನಾಗಿದ್ದಾನೆ. ವಿಶೇಷವಾಗಿ ಈ ಕಾರ್ಯಕ್ರಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಅನೇಕ ಸೇವಕರು ಭಾಗವಹಿಸಿ ಅನೇಕತೆಯಲ್ಲಿ ವಾಕ್ಯವನ್ನು ಹಂಚುವುದರ ಮುಖಾಂತರವಾಗಿ ನಾವೆಲ್ಲರೂ ಸಹ ಆತ್ಮೀಯ ಜೀವಿತದಲ್ಲಿ ಮುಂದೆ ಸಾಗುವಂತರಾಗೋಣ. ದೇವರ ರಾಜ್ಯವನ್ನು ಕಟ್ಟುವಂತರಾಗೋಣ. ಕರ್ತನಿಗೋಸ್ಕರವಾಗಿ ಸಾಕ್ಷಿಗಳಾಗಿ ನಾವು ಜೀವಿಸುವಂತರಾಗೋಣ. ಹಾಗಾದರೆ ಈ ಸಮಯದಲ್ಲಿ ಈ ಕಾರ್ಯಕ್ರಮಗೋಸ್ಕರವಾಗಿ ತಾವೆಲ್ಲರೂ ಪ್ರಾರ್ಥಿಸುತ್ತೀರಿ ಎಂಬುದಾಗಿ ನಂಬುವಂತನಾಗಿದ್ದಾನೆ. ಅನೇಕರಿಗೆ ಇದರ ವಿಷಯದಲ್ಲಿ ಪರಿಚಯಿಸಿರಿ ಮತ್ತು ಅನೇಕ ರೀತಿಯಲ್ಲಿ ನಾವೆಲ್ಲರೂ ಸಹ ವಾಕ್ಯವನ್ನು ಕೇಳಿಕೊಳ್ಳುತ್ತಾ ವಾಕ್ಯಗೋಸ್ಕರವಾಗಿ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂತರಾಗೋಣ. ಕರ್ತ ನಿಮ್ಮೆಲ್ಲರನ್ನು, ನಿಮ್ಮ ಕುಟುಂಬವನ್ನು, ನಮ್ಮೆಲ್ಲರನ್ನು ಆಶೀರ್ವಿಸಿ ಬಲಪಡಿಸಿ ನಡೆಸಲಿ. ಆಮೇಲೆ. ಪ್ರೈಸ್ ದಿ ಲಾರ್ಡ್.